ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಮರಗಳಿಂದ ಮಾಡಿದ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ. ಸೇತುಬಂಧ, ಕಾಶಿ, ಕೇದಾರ, ಗೋಕರ್ಣ ಮೊದಲಾದ ಅಷ್ಟ ಸೃಷ್ಟಿ, ಪುಣ್ಯತೀರ್ಥ, ಪುಣ್ಯಕ್ಷೇತ್ರಗಳಲ್ಲಿರುವ ದೇವರು ದೇವರಲ್ಲ. ತನ್ನ ತಾನು ಅರಿತು ನಾ ಯಾರೆಂದು ತಿಳಿದೊಡೆ ತಾನೇ ದೇವ ಅಪ್ರಮಾಣ ಕೂಡಲ ಸಂಗಮ ದೇವ ಎಂಬಂತೆ ನಮ್ಮಲ್ಲಿರುವ ಜ್ಞಾನ, ನಮ್ಮಲ್ಲಿರುವ ವಿದ್ಯೆಯೇ ನಮಗೆ ದೇವರು. ನ್ಯೂ ಹಾರ್ಡ್ವಿಕ್ ಇಂಡಿಯನ್ ಶಾಲೆಯ ಕನ್ನಡ ಶಿಕ್ಷಕಿ ನಾನು ರಮ್ಯಾ ರಘುರಾಮ್. ನಮ್ಮ ನ್ಯೂ ಹಾರ್ಡ್ವಿಕ್ ಇಂಡಿಯನ್ ಶಾಲೆಯು SSLC ಪರೀಕ್ಷೆಯನ್ನು ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಕೆಲವೊಂದು ಉಪಯುಕ್ತ ಮಾಹಿತಿಯನ್ನ ನೀಡಲಿಕ್ಕೆ ಬಯಸ್ತಿದೆ. ಆ ಒಂದು ಉಪಯುಕ್ತ ಮಾಹಿತಿಗಳನ್ನ ನಾನಿಂದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಾ ಅಲ್ವಾ? ಹಾಗಾದ್ರೆ ತಡ ಮಾಡೋದು ಬೇಡ, ಆ ಉಪಯುಕ್ತ ಮಾಹಿತಿಗಳನ್ನ ತಿಳಿಸ್ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಮೊದಲನೇದಾಗಿ ಪರೀಕ್ಷಾ ದಿನದ ತಯಾರಿ. ಪರೀಕ್ಷಾ ದಿನಕ್ಕೆ ಹೇಗೆಲ್ಲ ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಶಿಕ್ಷಣವೇ ಪ್ರಬಲ ಅಸ್ತ್ರ, ಇದು ಜಗತ್ತನ್ನು ಬದಲಾಯಿಸುತ್ತದೆ ಎಂಬ ಮಾತಿನಂತೆ ಶೈಕ್ಷಣಿಕ ಜೀವನದಲ್ಲಿ 1ನೇ ತರಗತಿಯು ಪ್ರಮುಖವಾಗಿ ತಳಹದಿಯನ್ನ ಹಾಕೊಟ್ರೆ ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ SSLC ಎಂಬುದು ಮುಖ್ಯವಾದಂತಹ ತಳಹದಿಯನ್ನ ಹಾಕೊಡುತ್ತೆ. ಹಾಗಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ SSLC ಎಂಬ ಘಟ್ಟ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, 10ನೇ ತರಗತಿ ಪ್ರಾರಂಭವಾದ ದಿನದಿಂದ ಪರೀಕ್ಷೆಯ ದಿನದವರೆಗೂ ಅನೇಕ ತಯಾರಿಗಳನ್ನ ವಿದ್ಯಾರ್ಥಿಗಳು ಮಾಡ್ಕೊಂಡಿರ್ತಾರೆ. ಆದ್ರೆ ಪರೀಕ್ಷೆಯ ದಿನ ಕೆಲವೊಂದು ತಯಾರಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಪ್ರಿಯ ಮಕ್ಕಳೇ, ಪರೀಕ್ಷಾ ದಿನದ ತಯಾರಿ ಹೇಗೆಲ್ಲ ಇರಬೇಕು ಅನ್ನೋದನ್ನ ನಾವು ನೋಡೋಣ. ಪರೀಕ್ಷಾ ದಿನದ ಸಮಯ ಪಾಲನೆ, ಪರೀಕ್ಷಾ ಸಾಮಗ್ರಿಗಳು, ಪರೀಕ್ಷಾ ಕೊಠಡಿಯಲ್ಲಿ ಅನುಸರಿಸಬೇಕಾದಂತಹ ಕ್ರಮಗಳು, ಸ್ಥಳದ ಪರಿಶೀಲನೆ, ನೋಂದಣಿ ಸಂಖ್ಯೆ ಪರಿಶೀಲನೆ, ಉತ್ತರ ಪತ್ರಿಕೆ ಪರಿಶೀಲನೆ ಹಾಗೂ ಇನ್ನಿತರ ಸಣ್ಣ ಪುಟ್ಟ ಕ್ರಮಗಳನ್ನ ನಾವು ಕೈಗೊಳ್ಳಬೇಕಾಗುತ್ತೆ. ಮೊದಲನೇದಾಗಿ ಪರೀಕ್ಷಾ ದಿನದ ಸಮಯ ಪಾಲನೆ. ಪರೀಕ್ಷಾ ದಿನ ನಾವು ಬೆಳಗ್ಗೆ ಸುಮಾರು 4ರಿಂದ 5 ಗಂಟೆಗೆ ಎದ್ದೇಳ್ಬೇಕಾಗುತ್ತೆ. ಎದ್ದ ನಂತರ ತಮ್ಮ ದಿನನಿತ್ಯದ ಕರ್ಮಗಳನ್ನ ಮುಗಿಸ್ಕೊಳ್ಬೇಕಾಗತ್ತೆ. ದಿನನಿತ್ಯದ ಕರ್ಮಗಳನ್ನ ಮುಗಿಸ್ಕೊಂಡ ನಂತರ ಒಂದು 5ರಿಂದ 10 ನಿಮಿಷ ಧ್ಯಾನವನ್ನ ಮಾಡಬೇಕಾಗತ್ತೆ. ಜ್ಞಾನವಾದ ಬಳಿಕ ಆ ದಿನದ ಸಬ್ಜೆಕ್ಟ್ನಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ರಿವಿಷನ್ ಮಾಡ್ಕೊಳ್ಬೇಕಾಗತ್ತೆ, ಪುನರ್ಮನನ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಆ ಒಂದು ಪ್ರಮುಖ ಅಂಶದ ಉತ್ತರ ನಮಗೆ ಸರಿಯಾಗಿ ಬರ್ತಾ ಇಲ್ಲ ಅಂದಾಗ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ನಾವು ಅವಾಗ ಓದ್ಕೊಳ್ಬೇಕಾಗತ್ತೆ. ಹೊರತು ಇಡೀ ಪುಸ್ತಕ, ಇಡೀ ಕ್ಲಾಸ್ ವರ್ಕ್, ವರ್ಕ್ಶೀಟ್ಸ್ ಅವುಗಳನ್ನ ಆ ಒಂದು ದಿನ ರೆಫರ್ ಮಾಡೋದು ಅಲ್ಲ. ನಾವು ಪರೀಕ್ಷೆಗೆ ಹೇಗೆ ಓದ್ಕೊಂಡಿರ್ಬೇಕು ಅಂತ ಹೇಳಿದ್ರೆ, ಪರೀಕ್ಷೆ ಇಂದಿನ ದಿನದವರೆಗೂ ಅಚ್ಚುಕಟ್ಟಾಗಿ ಎಲ್ಲಾ ವಿಷಯಗಳನ್ನ ಓದ್ಕೊಳ್ತಾ ಹೋಗ್ಬೇಕಾಗತ್ತೆ. ಹೇಗೆ ಓದ್ಬೇಕಂದ್ರೆ ಆ ಒಂದು ಪುಸ್ತಕಕ್ಕೆ ಬೆವರಿಲ್ದಿರೋ ಹಾಗಿರ್ಬೇಕು. ಹೇಗೆ ಅಂದ್ರೆ ಆ ಒಂದು ಪುಸ್ತಕವೇ ಬೆವರಿರ್ಬೇಕು, ಹಾಗೆ ನಾವು ಓದ್ಕೊಳ್ಬೇಕಾಗತ್ತೆ. ಕೇವಲ ಪರೀಕ್ಷೆಯ ದಿನ ರಿವಿಷನ್ ಅನ್ನ ಅಷ್ಟೇ ಇಟ್ಕೊಳ್ಬೇಕು, ಅದು ಪ್ರಮುಖಾಂಶಗಳ ರಿವಿಷನ್ ಅಷ್ಟೇ ಆಗಿರ್ಬೇಕು. ಇದಿಷ್ಟು ಪರೀಕ್ಷಾ ದಿನ ಬೆಳಗ್ಗೆ ಎದ್ದು ನಾವು ಹೇಗೆ ಓದ್ಕೊಳ್ಬೇಕು ಅನ್ನೋದಾದ್ರೆ, ಇನ್ನು ಪರೀಕ್ಷಾ ಸಾಮಗ್ರಿಗಳು. ಪರೀಕ್ಷಾ ಸಾಮಗ್ರಿಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಪೆನ್ ಆಗಿರ್ಬೋದು, ಪೆನ್ಸಿಲ್, ಎರೇಸರ್, ಇವೆಲ್ಲವನ್ನು ಕೂಡ ನಾವು ಪರಿಶೀಲಿಸಿ ಅವು ಸೂಕ್ತವಾಗಿದ್ದಾವೆ ಅಂತ ಗೊತ್ತಾದ್ರೆ ಮಾತ್ರ ಅವುಗಳನ್ನ ನಾವು ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಒಂದು ಪೆನ್ ಬದಲು 2-3 ಪೆನ್ಗಳನ್ನ ತಗೊಂಡು ಹೋಗೋದಾಗಿರ್ಬೋದು, ಪೆನ್ಸಿಲ್ಸ್ನ ಹೆಚ್ಚಾಗಿ ತಗೊಂಡು ಹೋಗಿರ್ಬೋದು. ಈ ಎಲ್ಲ ಸಾಮಗ್ರಿಗಳನ್ನ ಅಚ್ಚುಕಟ್ಟಾಗಿ ನಾವು ನಮ್ಮ ಬ್ಯಾಗ್ ಒಳಗಡೆ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಪರೀಕ್ಷಾ ದಿನ ನಾವು ಲಘು ಉಪಹಾರವನ್ನ ಸೇವಿಸಬೇಕಾಗತ್ತೆ. ಪರೀಕ್ಷಾ ದಿನ ನಾವು ಸಿಕ್ಕಿದನ್ನೆಲ್ಲ ತಿಂದು ಆರೋಗ್ಯವನ್ನ ಹದಗೆಡಿಸ್ಕೊಳ್ಳೋ ಬದಲು ಲಘು ಉಪಹಾರವನ್ನ ಸೇವಿಸೋದು ಆರೋಗ್ಯಕ್ಕೆ ಉತ್ತಮ ಅಂತ ಹೇಳ್ಬೋದು. ಇನ್ನು ಪರೀಕ್ಷಾ ದಿನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಥಿಂಗ್ ಅಂದ್ರೆ ಅದು ಹಾಲ್ ಟಿಕೆಟ್. 1 ಬಾರಿ ಅಲ್ಲ 10 ಬಾರಿ ನಾವು ಹಾಲ್ ಟಿಕೆಟ್ ಅನ್ನ ಪರಿಶೀಲಿಸಿ ಆ ಒಂದು ಹಾಲ್ ಟಿಕೆಟ್ ಅನ್ನ ಜೋಪಾನವಾಗಿ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಇದಿಷ್ಟು ಪರೀಕ್ಷಾ ದಿನ ನಾವು ಬೆಳಗ್ಗೆ ಪಾಲಿಸಬೇಕಾಗಿರುವಂತಹ ಕ್ರಮಗಳಾದ್ರೆ, ಇನ್ನು ಪರೀಕ್ಷೆಯ ದಿನ ಪರೀಕ್ಷಾ ಕೇಂದ್ರಕ್ಕೆ ಯಾವ ಸಮಯಕ್ಕೆ ಹೋಗ್ಬೇಕು ಅನ್ನೋದಾದ್ರೆ, ಪರೀಕ್ಷೆ ಇರುವಂತಹ 1 ಗಂಟೆಯ ಮುಂಚಿತವಾಗಿಯೇ ನಾವು ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕಾಗುತ್ತೆ. ಅಂದ್ರೆ ಸರಿಸುಮಾರು 9 ಗಂಟೆಗೆ ನಾವು ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕಾಗುತ್ತೆ. ಪರೀಕ್ಷಾ ಕೇಂದ್ರಕ್ಕೆ ಹೋದ್ಮೇಲೆ ನಾವು ಮಾಡ್ಬೇಕಾಗಿರುವಂತಹ ಮೊದಲನೇ ಕೆಲಸ ಯಾವುದು ಅಂದ್ರೆ, ನಮ್ಮ ಹಾಲ್ ಟಿಕೆಟ್ ತಂದಿದೀವಾ ಅಂತ ಚೆಕ್ ಮಾಡ್ಕೊಳ್ಳುವಂಥದ್ದು. ಹಾಲ್ ಟಿಕೆಟ್ ಅನ್ನ ನೀವು ಒಂದು ವೇಳೆ ತಗೊಂಡು ಹೋಗಿಲ್ಲ ಅಂದ್ರೆ ಅಲ್ಲಿ ಆತಂಕ ಪಡುವಂಥದ್ದು ಬೇಡ. ಏನಕ್ಕಂದ್ರೆ ನಾವು ಪರೀಕ್ಷಾ ಕೇಂದ್ರಕ್ಕೆ 1 ಗಂಟೆ ಮುಂಚಿತವಾಗಿಯೇ ತಲುಪಿರ್ತೀವಿ. ನಮ್ಗಿನ್ನು 1 ಗಂಟೆಗಳ ಕಾಲ ಅವಕಾಶ ಇರುತ್ತೆ. ಹಾಗಾಗಿ ನಾವು ನಮ್ಮ ಸಂಬಂಧಿಕರಿಗೆ, ಪೇರೆಂಟ್ಸ್ಗೆ ಕಾಲ್ ಮಾಡಿ ಆ ಒಂದು ಹಾಲ್ ಟಿಕೆಟ್ನ ತರಿಸ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಆತಂಕವನ್ನ ಪಡೋದು ಬೇಡ.
ಇನ್ನು ಪರೀಕ್ಷಾ ಕೇಂದ್ರಕ್ಕೆ ಹೋದ್ಮೇಲೆ ಅಲ್ಲಿ ನಾವು ನಮ್ಮ ಹಾಲ್ ಟಿಕೆಟ್ನಲ್ಲಿ ಇರುವಂತಹ ರಿಜಿಸ್ಟರ್ ನಂಬರ್ ಏನಿದೆ ಅದನ್ನ ಪರೀಕ್ಷಾ ಕೇಂದ್ರದಲ್ಲಿ ಸೂಚನಾ ಫಲಕದಲ್ಲಿ ನಮೂದಿಸಲಾಗಿರುತ್ತೆ. ಆ ಒಂದು ಸೂಚನಾ ಫಲಕದಲ್ಲಿ ಯಾವ ರಿಜಿಸ್ಟರ್ ನಂಬರ್ ಯಾವ ಕೊಠಡಿಯಲ್ಲಿದೆ ಅನ್ನೋದನ್ನ ತಿಳಿಸಲಾಗುತ್ತೆ. ಹಾಗಾಗಿ ನಾವು ನಮ್ಮ ರಿಜಿಸ್ಟರ್ ನಂಬರ್ ಯಾವ ಕೊಠಡಿಯಲ್ಲಿ ನಮೂದಿಸಲಾಗಿದೆ ಅನ್ನೋದನ್ನ ತಿಳ್ಕೊಂಡು ಆ ಕೊಠಡಿಯ ಒಳಗೆ ನಾವು ಹೋಗ್ಬೇಕಾಗತ್ತೆ. ಹಾಗಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋದಾಗ ನಾವು ಪರೀಕ್ಷಾ ಕೇಂದ್ರದಲ್ಲಿರುವಂತಹ ಸೂಚನಾ ಫಲಕವನ್ನ ಗಮನಿಸಬೇಕಾಗತ್ತೆ. ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಹಾಲ್ ಟಿಕೆಟ್ನು ಕೂಡ ಚೆಕ್ ಮಾಡ್ಕೊಂಡ್ವಿ, ನಮ್ಮ ರಿಜಿಸ್ಟರ್ ನಂಬರ್ ಯಾವ ರೂಮಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಯ್ತು. ಇನ್ನು ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳೋಣ ಅಂತ ನಾವು ಗುಂಪಾಗಿ ಕೂತ್ಕೊಂಡು ಫ್ರೆಂಡ್ಸ್ಗಳ ಜೊತೆ ನೀನು ಆ ಕ್ವಶನ್ಸ್ ಓದಿದ್ಯಾ, ಈ ಕ್ವಶನ್ಸ್ ಓದಿದ್ಯಾ, ಆ ಕ್ವಶನ್ ಬರುತ್ತಾ, ಈ ಕ್ವಶನ್ ಬರುತ್ತಾ, ಈ ಎಲ್ಲ ಅನವಶ್ಯಕ ಚರ್ಚೆಗಳು ಬೇಡ. ಒಂದು ವೇಳೆ ನೀವು ಆ ರೀತಿ ಚರ್ಚೆಯನ್ನ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಪ್ರಶ್ನೆಯನ್ನ ನೀವು ಓದಿಲ್ಲ ಅನ್ನೋದಾದ್ರೆ ಆ ಒಂದು ಪ್ರಶ್ನೆ ನಿಮ್ಮ ತಲೆಯೊಳಗಡೆ ಉಳ್ಕೊಳ್ಬಿಡುತ್ತೆ. ಆಗ ನೀವು ಓದಿರುವಂಥ ಕೆಲವೊಂದು ಅಂಶಗಳನ್ನ ಮರೆತು ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಬ್ಬಂಟಿಯಾಗಿ ನೀವು ಓದಿರುವಂಥದ್ದನ್ನ ರಿವಿಷನ್ ಮಾಡ್ಕೊಳ್ಬೇಕಾಗತ್ತೆ, ಮನಸ್ಸಿನಲ್ಲೇ ಪುನರ್ಮನನ ಮಾಡ್ಕೊಳ್ಬೇಕಾಗತ್ತೆ ಹೊರತು ಅನವಶ್ಯಕವಾದಂತಹ ಚರ್ಚೆ ಆ ದಿನ ಬೇಡ. ಪರೀಕ್ಷೆಗಳು ಸುಮಾರು 3 ಗಂಟೆಗಳ ಕಾಲ ನಡೆಯೋದ್ರಿಂದ ಪರೀಕ್ಷಾ ಕೊಠಡಿ ಒಳಗಡೆ ಹೋದ್ಮೇಲೆ ಪರೀಕ್ಷಾ ಸ್ಟಾರ್ಟ್ ಆದ್ಮೇಲೆ ನೀವು ಪರೀಕ್ಷಾ ಕೊಠಡಿಯಿಂದ ಹೊರಗಡೆ ಬರುವಂತ ಅವಕಾಶ ಇರೋದಿಲ್ಲ. ಹಾಗಾಗಿ ನೀವು ಪರೀಕ್ಷಾ ಕೊಠಡಿಗೆ ಹೋಗುವ ಮುಂಚೆಯೇ ಅಲ್ಲಿರುವ ಶೌಚಾಲಯಗಳನ್ನ ಬಳಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಪರೀಕ್ಷಾ ಕೊಠಡಿಯಿಂದ ಆಚೆಗಡೆ ಬರೋದಕ್ಕೆ ಅವಕಾಶವನ್ನ ಕಲ್ಪಿಸಿರೋದಿಲ್ಲ. ಇನ್ನು ಪರೀಕ್ಷಾ ಕೊಠಡಿಯ ಒಳಗಡೆ ಹೋದ್ಮೇಲೆ ನಾವು ನಮ್ಮ ಹಾಲ್ ಟಿಕೆಟ್ನಲ್ಲಿ ಇರುವಂತಹ ರಿಜಿಸ್ಟರ್ ನಂಬರ್ ಯಾವ ಡೆಸ್ಕ್ನಲ್ಲಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. ಅಂದ್ರೆ ನಮ್ಮ ಹಾಲ್ ಟಿಕೆಟ್ನಲ್ಲಿ ಇರುವಂತಹ ನೋಂದಣಿ ಸಂಖ್ಯೆ ಆ ಒಂದು ಡೆಸ್ಕ್ ಮೇಲೆ ಇರುವಂತಹ ನೋಂದಣಿ ಜೊತೆಗೆ ಸರಿ ಹೊಂದುತ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. ಆ ಒಂದು ಸರಿ ಹೊಂದಿರುವಂತಹ ಡೆಸ್ಕ್ ನಮಗೆ ನಿಗದಿಪಡಿಸಿರುವಂತಹ ಸ್ಥಳ ಆಗಿರುತ್ತೆ. ನಾವು ಆ ಒಂದು ಸ್ಥಳಕ್ಕೆ ಹೋದ್ಮೇಲೆ ಅಲ್ಲಿ ಸ್ಥಳದ ಪರಿಶೀಲನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಏನಕ್ಕೆ ಈ ಒಂದು ಸ್ಥಳದ ಪರಿಶೀಲನೆಯನ್ನ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಕೆಲವೊಂದು ಬಾರಿ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಅಂಶಗಳನ್ನ ಆ ಒಂದು ಡೆಸ್ಕ್ ಮೇಲೆ ಬರ್ದಿಲ್ಲಾಗಿರುತ್ತೆ, ಅಥವಾ ಆ ಒಂದು ಬೆಂಚಿನ ಮೇಲೆ ಅಥವಾ ಬೆಂಚಿನ ಕೆಳಗಡೆ ಕೆಲವೊಂದು ಚೀಟಿಗಳು ಕೂಡ ಇರ್ಬೋದು. ಇದು ಪರೀಕ್ಷೆ ಶುರು ಆದ ಮೇಲೆ ಅಲ್ಲಿ ಮೇಲ್ವಿಚಾರಕರ ಗಮನಕ್ಕೆ ಏನಾದರೂ ಬಂದ್ರೆ ಆಗ ಅದನ್ನ ನೀವೇ ಮಾಡಿದಿರಾ ಅನ್ನೋ ಒಂದು ಅನುಮಾನ ಶುರುವಾಗುತ್ತೆ. ಹಾಗಾಗಿ ಮುಂಜಾಗ್ರತೆ ಕ್ರಮವಾಗಿ ನಾವು ಪರೀಕ್ಷಾ ಸ್ಥಳದ ಪರಿಶೀಲನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ನಿಗದಿಪಡಿಸಿರುವಂತಹ ಸ್ಥಳದ ಆ ಒಂದು ಡೆಸ್ಕ್ ಮೇಲೆ ಏನಾದ್ರೂ ಪರೀಕ್ಷೆಗೆ ಸಂಬಂಧಪಟ್ಟಿರೋದಿದ್ಯಾ ಅಥವಾ ಸುತ್ತಮುತ್ತ ಯಾವ್ದಾದ್ರೂ ಚೀಟಿಗಳಿದ್ಯಾ ಇವೆಲ್ಲವನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇದಿಷ್ಟು ಪರೀಕ್ಷೆಯಲ್ಲಿ ಉತ್ತರ ಪತ್ರಿಕೆಯನ್ನ ಕೊಡೋದಕ್ಕಿಂತ ಮುಂಚೆ ನಾವು ಮಾಡ್ಕೊಳ್ಬೇಕಾಗಿರೋ ಕ್ರಮಗಳು. ಇನ್ನು ಉತ್ತರ ಪತ್ರಿಕೆ ಕೊಟ್ಟ ತಕ್ಷಣ ನಾವು ಉತ್ತರ ಪತ್ರಿಕೆಯನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ. ಉತ್ತರ ಪತ್ರಿಕೆಯಲ್ಲಿ ಸರಿಯಾದಂತಹ ಪಿನ್ ಆಗಿರ್ಲಿಲ್ಲ ಅಂದ್ರೆ ಅಥವಾ ಉತ್ತರ ಪತ್ರಿಕೆಯ ಮುಂಭಾಗದಲ್ಲಿ ಅಂದ್ರೆ ಮೊದಲ ಪುಟದಲ್ಲಿ ಸರಿಯಾದಂತ ಮುದ್ರಣವಾಗಿಲ್ಲ ಅಂದ್ರೆ ಅಥವಾ ಪುಟಗಳ ಸಂಖ್ಯೆ ನಮೂದಿಸಲಾಗಿರಲ್ಲ ಅಂದ್ರೆ ನಾವು ಅಲ್ಲಿರುವಂತಹ ಕೊಠಡಿ ಮೇಲ್ವಿಚಾರಕರಿಗೆ ತಿಳಿಸ್ಬೇಕಾಗುತ್ತೆ. ಆಗ ಅವರು ಬೇರೆ ಉತ್ತರ ಪತ್ರಿಕೆಯನ್ನು ಅಥವಾ ಬೇರೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕೋ ಅದನ್ನ ತೆಗೆದುಕೊಳ್ತಾರೆ. ಇನ್ನು ಉತ್ತರ ಪತ್ರಿಕೆ ಸರಿಯಾಗಿದೆ ಅಂತ ಗೊತ್ತಾದ್ಮೇಲೆ ನಾವು ನಮ್ಮ ಹಾಲ್ ಟಿಕೆಟ್ ನಲ್ಲಿರುವಂತಹ ನೋಂದಣಿ ಸಂಖ್ಯೆಯನ್ನ ಉತ್ತರ ಪತ್ರಿಕೆಯಲ್ಲಿ ಬರಿಬೇಕಾಗುತ್ತೆ. ಈ ರೀತಿ ಬರಿಬೇಕಾದ್ರೆ ಕೆಲವೊಂದು ಸಾರಿ ನಾವು ಎಕ್ಸಾಮ್ ಅಂದ್ರೆ ಭಯ ಪಡ್ತಿರ್ತೀವಿ. ಈ ಭಯದಲ್ಲಿ ತಪ್ಪಾಗಿ ಬರೆಯುವಂತ ಅವಕಾಶಗಳು ಆಗ್ಬೋದು. ಆಗ ನಾವಲ್ಲಿ ತಪ್ಪಾಗಿ ಬರ್ದಿದ್ದೀವಿ ಅಂತ ಮತ್ತೆ ಭಯ ಪಡುವಂಥದ್ದು ಮತ್ತೆ ಸ್ಟ್ರೆಸ್ಸನ್ನ ತಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಅಲ್ಲಿಯೂ ಕೂಡ ನಾವು ಶಾಂತವಾಗಿ ವರ್ತಿಸ್ಬೇಕಾಗತ್ತೆ. ಅಲ್ಲಿ ಕೊಠಡಿ ಮೇಲ್ವಿಚಾರಕರು ಯಾರಿರ್ತಾರೆ ಅವ್ರಿಗೆ ನಾನು ರಿಜಿಸ್ಟರ್ ನಂಬರ್ನ ತಪ್ಪಾಗಿ ಬರ್ದಿದ್ದೀನಿ ಅಂತ ತಿಳಿಸಿದ್ರೆ ಅವರು ಅದನ್ನ ಮುಖ್ಯ ಅಧೀಕ್ಷಕರ ಗಮನಕ್ಕೆ ತಗೊಂಡು ಬರ್ತಾರೆ. ಆ ಮುಖ್ಯ ಅಧೀಕ್ಷಕರು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಸಹಿಯನ್ನ ಹಾಕ್ತಾರೆ. ಅಲ್ಲಿ ನಿಮ್ಮ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಲ್ಲಿ ನೋಂದಣಿ ಸಂಖ್ಯೆ ತಪ್ಪಾಗಿದೆ ಅನ್ನುವಂತಹ ಒಂದು ಆತಂಕ ಬೇಡ. ಇದಿಷ್ಟು ಉತ್ತರ ಪತ್ರಿಕೆಯಲ್ಲಿ ನಾವು ತಗೊಳ್ಬೇಕಾಗಿರುವಂತಹ ಕ್ರಮಗಳಾದ್ರೆ, ಪ್ರಶ್ನೆ ಪತ್ರಿಕೆ ಬಂದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನ ಮುಖ್ಯ ಅಧೀಕ್ಷಕರು ತರಗತಿ ಮೇಲ್ವಿಚಾರಕರಿಗೆ ನೀಡಿರ್ತಾರೆ. ಆ ತರಗತಿ ಮೇಲ್ವಿಚಾರಕರು ನಿಮಗೆ ಕೊಡ್ತಾರೆ. ಆ ಪ್ರಶ್ನೆ ಪತ್ರಿಕೆಯನ್ನ ನಿಮಗೆ ನೀಡಿದ ಮೇಲೆ ಅಲ್ಲಿ 15 ನಿಮಿಷಗಳ ಸಮಯಾವಕಾಶ ಇರುತ್ತೆ. ಆ ಒಂದು 15 ನಿಮಿಷಗಳ ಕಾಲದಲ್ಲಿ ನೀವು ಆ ಪ್ರಶ್ನೆ ಪತ್ರಿಕೆಯನ್ನ ಸಂಪೂರ್ಣವಾಗಿ ಓದಬೇಕಾಗತ್ತೆ. ಪ್ರಶ್ನೆ ಪತ್ರಿಕೆಯಲ್ಲಿ ಸೂಚಿಸಿರುವಂತಹ ಸೂಚನೆಗಳನ್ನು ಕೂಡ ನೀವು ಓದಬೇಕಾಗತ್ತೆ. ಯಾವ ಪ್ರಶ್ನೆಗೆ ಎಷ್ಟು ಅಂಕಗಳಿದೆ, ಯಾವ ಪ್ರಶ್ನೆ ಎಲ್ಲಿದೆ, ಎಷ್ಟು ಅಂಕಗಳನ್ನ ನಾವು ಈಸಿಯಾಗಿ ತಗೊಳ್ಬೋದು, ಯಾವ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಆ ಉತ್ತರ ಬರೆಯೋದಕ್ಕೆ ಏನೆಲ್ಲ ಕ್ರಮಗಳನ್ನ ತಗೊಳ್ಬೇಕು, ಇವೆಲ್ಲವನ್ನು ಕೂಡ ನೀವು ಆ ಒಂದು 15 ನಿಮಿಷಗಳಲ್ಲೇ ಯೋಚನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಪ್ರಶ್ನೆ ಪತ್ರಿಕೆಯನ್ನ ಓದ ಮೇಲೆ ನಾವು ಉತ್ತರ ಪತ್ರಿಕೆಯಲ್ಲಿ ನಮಗೆ ತಿಳಿದಿರುವಂತಹ ಕೆಲವು
ಒಂದು ಉತ್ತರಗಳನ್ನ ಬರೆಯುವಂಥ ಸಮಯ. ಆ ಒಂದು ಉತ್ತರಗಳನ್ನ ಬರಿಬೇಕಾದ್ರೆ ಮೊದಲನೇದು ನಮಗೆ MCQ ಅನ್ನೋ ಒಂದು ಮೇನೇ ಬರುತ್ತೆ. ಆ ಒಂದು MCQ ಮೇನ್ಸಲ್ಲಿ ನಿಮಗೆ ಆಲ್ಮೋಸ್ಟ್ ಕೆಲವೊಂದು ಉತ್ತರಗಳು ಗೊತ್ತಿಲ್ಲ ಅಂದಾಗ ಅಲ್ಲೂ ಕೂಡ ಉತ್ತರಗಳನ್ನ ಯೋಚಿಸ್ಕೊಳ್ತಾ ನೀವು ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಬದಲಾಗಿ ನೀವು ಆ ಒಂದು ಮೇನನ್ನು ಸ್ಕಿಪ್ ಮಾಡ್ಬೋದು, ಎರಡನೇ ಮೇನಿಗೂ ಕೂಡ ಹೋಗ್ಬೋದು, ಅಥವಾ ಅಲ್ಲಿ ಗೊತ್ತಿರೋಷ್ಟು ಆನ್ಸರನ್ನು ಬರೆದು ಗೊತ್ತಿಲ್ಲದೆ ಇರೋವಂಥ ಕ್ವಶನ್ ನಂಬರನ್ನು ಹಾಕಿ ನೀವು ತದನಂತರ ಕೊನೆಯಲ್ಲೂ ಕೂಡ ಯೋಚನೆ ಮಾಡಿ ಬರೆಯೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಗೊತ್ತಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬಹಳ ಅಚ್ಚುಕಟ್ಟಾಗಿ ಬರಿಬೇಕಾಗುತ್ತೆ. ಹೇಗೆ ಉತ್ತರ ಪತ್ರಿಕೆಯಲ್ಲಿ ಉತ್ತರವನ್ನು ಬರಿಬೇಕು ಅನ್ನೋದಾದರೆ, ನಮಗೆ ತಿಳಿದಿರುವಂಥ ತುಂಬ ಚೆನ್ನಾಗಿ ನನಗೆ ಆನ್ಸರ್ ಬರುತ್ತೆ ಅನ್ನೋ ಕ್ವಶನ್ ಏನಿದೆ ಆ ಕ್ವಶನನ್ನು ಸೆಲೆಕ್ಟ್ ಮಾಡಿ ಆ ಕ್ವಶನ್ ಮೇನ್ ಅಥವಾ ಆ ಕ್ವಶನ್ ನಂಬರನ್ನು ನಾವು ಬರಿಬೇಕಾಗುತ್ತೆ. ಬರೆದು ನಮಗೆ ತಿಳಿದಿರುವಂಥ ಉತ್ತರವನ್ನು ತುಂಬ ಸುಂದರವಾಗಿ ತಪ್ಪಿಲ್ಲದೆ ಇರುವಂತೆ ಬರಿಬೇಕಾಗುತ್ತೆ. ಹಾಗೂ ಆ ಒಂದು ಉತ್ತರದಲ್ಲಿ ಇರುವಂತಹ ಮುಖ್ಯಾಂಶಗಳು ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನಾವು ಏನು ಹೇಳ್ತೀವಿ, ಆ ಪಾಯಿಂಟ್ಸನ್ನು ಅಂಡರ್ಲೈನ್ ಮಾಡಬೇಕಾಗತ್ತೆ. ಕೆಲವೊಂದು ಸಾರಿ ನೇಮ್ಗಳು ಬರುತ್ತೆ, ಆ ನೇಮ್ಗೆ ಇನ್ವರ್ಟೆಡ್ ಕಾಮ ಹಾಕೋದಾಗಿರ್ಬೋದು, ಅಂಡರ್ಲೈನ್ ಮಾಡೋದು, ಮತ್ತು ಸೂಕ್ತ ಲೇಖನ ಚಿಹ್ನೆಗಳನ್ನ ಬಳಸೋದಾಗಿರ್ಬೋದು. ಇವೆಲ್ಲವೂ ಕೂಡ ಆ ಒಂದು ಉತ್ತರಕ್ಕೆ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳೋಕೆ ಅನುಕೂಲಕರವಾದಂತಹ ಸ್ಟೆಪ್ಸ್ ಆಗಿರುತ್ತೆ. ಒಂದು ವೇಳೆ ನೀವಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದರೂ ಕೂಡ ನೀವು ಪ್ರಮುಖ ಅಂಶಗಳನ್ನ ಹೈಲೈಟ್ ಮಾಡಿರೋದ್ರಿಂದ ಅಲ್ಲಿ ಎವಲ್ಯೂಷನ್ ಮಾಡುವಂತಹ ವ್ಯಕ್ತಿ ಆ ಒಂದು ಉತ್ತರವನ್ನು ನೋಡಿದಾಗ ಪ್ರಮುಖ ಅಂಶಗಳು ಅವರ ಗಮನಕ್ಕೆ ಬರುತ್ತೆ, ನಿಮಗೆ ಸಂಪೂರ್ಣ ಅಂಕ ಆ ಒಂದು ಉತ್ತರಕ್ಕೆ ಸಿಗುತ್ತೆ. ಹಾಗಾಗಿ ಆ ಒಂದು ಉತ್ತರದಲ್ಲಿರುವಂಥ ಪ್ರಮುಖ ಅಂಶಗಳಿಗೆ ಅಂಡರ್ಲೈನ್ ಮಾಡೋದನ್ನು ಮರೆಯೋ ಹಾಗಿಲ್ಲ. ಇನ್ನು ಎಲ್ಲ ಉತ್ತರಗಳನ್ನ ಬರೆದಾದ್ಮೇಲೆ ನಾವು ಕ್ವಶನ್ ಮಾರ್ಕನ್ನು ಹಾಕಿ ಆನ್ಸರ್ಸ್ ಬರೀದಿರ ಬಿಟ್ಟಿರ್ತೀವಲ್ವ, ಆ ಕ್ವಶನ್ನಿಗೆ ನಾವು ಉತ್ತರವನ್ನು ಬರೆಯುವಂಥ ಸಮಯ. ಆ ಕ್ವಶನ್ಸ್ಗೆ ನಿಮಗೆ ನಿರ್ದಿಷ್ಟವಾದಂಥ ಉತ್ತರ ಬರ್ತಿಲ್ಲ, ಓಕೆ, ಅಲ್ಲಿ ಕೂಡ ನಾವು ಟೈಮ್ ಪಾಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬದಲಾಗಿ ಒಂದು 5 ನಿಮಿಷ ಶಾಂತವಾಗಿ ಕುಳಿತುಕೊಂಡು ಯೋಚನೆಯನ್ನು ಮಾಡಬೇಕಾಗತ್ತೆ. ನಾವು ಪಾಠ ಮಾಡಬೇಕಾದ್ರೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಾಗ ಕೆಲವೊಂದು ಅಂಶಗಳನ್ನ ಗಮನಿಸಿರ್ತೀವಿ, ಕೆಲವೊಂದು ಅಂಶಗಳು ನಮ್ಮ ನೆನಪಲ್ಲಿ ಇರುತ್ತೆ, ಆ ಅಂಶಗಳನ್ನೇ ಅಲ್ಲಿ ಬರೆದು ಬರ್ಬೋದು. ಉದಾಹರಣೆಗೆ ಮ್ಯಾಥ್ಸ್ ನಿಮಗೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಬರ್ತಿಲ್ಲ ಅಂತ ಹೇಳಿದಾಗ ಅಟ್ಲೀಸ್ಟ್ ಆ ಒಂದು ಪ್ರಾಬ್ಲಮ್ನ ಫಾರ್ಮುಲಾ ಏನಿರುತ್ತೆ ಅದನ್ನಾದರೂ ಬರೆದು ಬಂದರೆ ನಿಮಗೆ 1 or 2 ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಮತ್ತು ನಿಮಗೆ ಎಷ್ಟು ಸ್ಟೆಪ್ಸ್ ಗೊತ್ತಿರುತ್ತೆ ಅಷ್ಟನ್ನಾದರೂ ಬರೆದು ಬರಬೇಕಾಗತ್ತೆ. ಇನ್ನು ಕನ್ನಡ ಅಥವಾ ಲ್ಯಾಂಗ್ವೇಜ್ ಇನ್ನು ಬೇರೆ ಸಬ್ಜೆಕ್ಟ್ಗಳಲ್ಲಿ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಏನನ್ನಾದರೂ ಬರೆದು ಬರ್ಬೋದು. ಕೆಲವೊಂದು ಬಾರಿ ಏನೂ ಬರೀದೇ ಇರೋ ಮಗು ಆ ಮಗು ಫೇಲ್ ಆಗ್ತಿದೆ ಅನ್ನೋ ಒಂದು ಎವಲ್ಯೂಷನ್ ಮಾಡೋರು ನೋಡಿದಾಗ ಕೆಲವೊಂದು ಬಾರಿ ಆ ಕ್ವಶನ್ ಮೇನು ಮತ್ತು ನಂಬರ್ಸ್ನ ಹಾಕಿದ್ರು ಕೂಡ ಗ್ರೇಸ್ ನಂಬರ್ ಅಂತ ಹೇಳಿ ಕೊಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲಿಯೂ ಕೂಡ ನಾವು ಖಾಲಿ ಹಾಳೆಯನ್ನು ಬಿಟ್ಟು ಬರೋ ಹಾಗಿಲ್ಲ, ಬದಲಾಗಿ ನಿಮಗೆ ತಿಳಿದಿರುವಂಥ ಉತ್ತರವನ್ನು ಬರೆದು ಬರಬೇಕಾಗತ್ತೆ. ಇವೆಲ್ಲವೂ ಆದಮೇಲೆ ನಿಮಗೆ ಸಮಯ ಹೇಗೆ ಹೋಗ್ತಿದೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ತೊಡಗಿರ್ತೀರ, ಉತ್ತರವನ್ನು ಬರೀತಾ ಇರ್ತೀರ, ನಿಮಗೆ ಸಮಯದ ಅರಿವಾಗೋದಿಲ್ಲ. ಆಗ ಇನ್ನೇನು ಪರೀಕ್ಷೆ ಮುಕ್ತಾಯವಾಗುತ್ತೆ ಅನ್ನೋ ಒಂದು ಅರ್ಧ ಗಂಟೆಯ ಮುಂಚಿತವಾಗಿ ಒಂದು ಬೆಲ್ ಆಗುತ್ತೆ. ನೀವು ಅಲ್ಲಿ ಎಚ್ಚೆತ್ಕೊಳ್ಬೇಕಾಗತ್ತೆ. ಯಾಕಂದರೆ ನೀವು ಉತ್ತರ ಪತ್ರಿಕೆಯನ್ನು ಬರಿಬೇಕಾದ್ರೆ ಅಲ್ಲಿ ನೀವು ಆ ಒಂದು ಉತ್ತರ ಪತ್ರಿಕೆಯಲ್ಲಿ ಏನೆಲ್ಲ ಅಂಶಗಳಿರುತ್ತೋ ಅದನ್ನು ಗಮನಿಸ್ತಿರ್ತೀರ. ಆವಾಗ ನೀವು ಎಕ್ಸ್ಟ್ರಾ ಅಡಿಷ್ನಲ್ ಶೀಟನ್ನು ತೊಗೊಂಡಿದ್ರು ಕೂಡ ಅದನ್ನು ಟ್ಯಾಗ್ ಮಾಡಬೇಕಾಗಿರುತ್ತೆ, ಆ ಅಂಶವನ್ನು ಕೂಡ ಮರ್ತಿರ್ತೀರ. ಹಾಗಾಗಿ ಆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಿಮಗೆ ಬೆಲ್ ಆಗುತ್ತೆ. ಬೆಲ್ ಆದಾಗ ನೀವು ಮುಖ್ಯ ಉತ್ತರ ಪತ್ರಿಕೆಯ ಜೊತೆಗೆ ಅಡಿಷ್ನಲ್ ಶೀಟ್ ಏನು ತೊಗೊಂಡಿರ್ತೀರ ಅದನ್ನು ಟ್ಯಾಗ್ ಮಾಡಬೇಕಾಗುತ್ತೆ. ತದನಂತರ ನೀವು ಉಳಿದ ಪ್ರಶ್ನೆಗಳೇನಾದರೂ ಇದ್ದರೆ ಬರೆಯುವಂಥದ್ದು, ಅದಕ್ಕೆ ಉತ್ತರವನ್ನು ಬರಿಬೇಕಾಗತ್ತೆ. ಎಲ್ಲ ಉತ್ತರಗಳನ್ನ ಬರೆದಾಯಿತು, ಇನ್ನೇನು ಇಲ್ಲ, ಇನ್ನೂ ಟೈಮ್ ಇದೆ ಅಂತ ನಿಮ್ಗೆ ಅನ್ನಿಸ್ದಾಗ ನೀವು ಮೊದಲಿಂದ ಆ ಒಂದು ಉತ್ತರ ಪತ್ರಿಕೆಯನ್ನು ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದರೆ ಅಥವಾ ಕ್ವಶನ್ ಮೇನ್ ಮಿಸ್ಟೇಕ್ ಆಗಿದ್ರೆ ಅಥವಾ ಕ್ವಶನ್ ನಂಬರ್ ಮಿಸ್ಟೇಕ್ ಆಗಿದ್ರೆ ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ. ಇನ್ನೂ ಅವಕಾಶ ಇತ್ತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಪತ್ರಿಕೆ ಪ್ರದರ್ಶನ ಏನಿದೆ ಅಂದರೆ ಎವಲ್ಯೂಷನ್ ಮಾಡೋವಂಥವ್ರು ನಿಮ್ಮ ಉತ್ತರ ಪತ್ರಿಕೆ ತುಂಬ ಸುಂದರವಾಗಿತ್ತು ಅಂದಾಗ ಅವರು ಅಲ್ಲೇ ನಿಮ್ಮ ಉತ್ತರಗಳಿಗೆ ಮನಸೋತಿರ್ತಾರೆ. ಹಾಗಾಗಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆಗೂ ನಾವು ಒಂದು ಲೈನನ್ನು ಬಿಟ್ಟಿರ್ತೀವಿ, ಒಂದು ಉತ್ತರಕ್ಕೂ ಇನ್ನೊಂದು ಉತ್ತರಕ್ಕೂ ಆ ಒಂದು ಲೈನನ್ನು ಹಾಕುವಂಥದ್ದು ಇರ್ಬೋದು, ಅಥವಾ ಏನಾದರೂ ತಪ್ಪಿದ್ರೆ ಅದನ್ನು ಪೆನ್ಸಿಲಲ್ಲಿ ಕಾಟ್ ಮಾಡೋವಂಥದ್ದಾಗಿರ್ಬೋದು, ಅಥವಾ ಒಂದು ಉತ್ತರನೇ ತಪ್ಪಿದೆ ನಿಮಗೆ ಎಲ್ಲ ಉತ್ತರಗಳನ್ನ ಬರೆದ ಮೇಲೆ ಗೊತ್ತಾಗ್ತದೆ ಆ ಒಂದು ಉತ್ತರ ತಪ್ಪು ಅಂತ. ಅವಾಗ ನೀವೇನು ಮಾಡಬೇಕು, ಅಲ್ಲಿ ಗೀಚುವಂಥದ್ದಾಗಿರ್ಬೋದು, ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಮೇಲೆ ಬರ್ಕೊಂಡು ಹೋಗೋದಾಗಿರ್ಬೋದು, ಇವೆಲ್ಲವನ್ನು ಮಾಡೋ ಹಾಗಿಲ್ಲ. ಬದಲಾಗಿ ಆ ಉತ್ತರದ ಮೇಲೆ ಪೆನ್ಸಿಲಲ್ಲೋ ಅಥವಾ ಪೆನ್ನಲ್ಲೋ ಒಂದು
ಸಣ್ಣದಾಗಿ ಕಾಟನ್ನ ಮಾಡಿ ಉತ್ತರ ಪತ್ರಿಕೆಯ ಕೊನೆಯಲ್ಲಿ ಜಾಗ ಇರುತ್ತೆ, ಆ ಒಂದು ಜಾಗದಲ್ಲಿ ಕ್ವಶನ್ ಮೇನ್ ಮತ್ತೆ ಕ್ವಶನ್ ನಂಬರ್ ಅನ್ನ ಹಾಕಿ ಸರಿಯಾದಂತ ಉತ್ತರವನ್ನ ಬರಿಬಹುದು. ಹಾಗೂ ಕೂಡ ನಮಗೆ ಹೆಚ್ಚು ಅಂಕಗಳು ಸಿಗುತ್ತೆ. ಉತ್ತರ ಹೇಗೆ ಪ್ರದರ್ಶನ ಮಾಡ್ತೀವಿ ಅನ್ನೋದು ಇಲ್ಲಿ ಪ್ರಮುಖ ಅಂಶವಾಗಿರುತ್ತೆ. ಇನ್ನು ಎಲ್ಲಾ ಉತ್ತರಗಳನ್ನ ಬರ್ದಾಯ್ತು, ಅಲ್ಲಿರುವಂಥ ಮಿಸ್ಟೇಕ್ಸ್ಗಳನ್ನು ಕೂಡ ಚೆಕ್ ಮಾಡಾಯಿತು, ಪೂರ್ತಿ ಪರೀಕ್ಷೆಯನ್ನು ನಾವು ಮುಗಿಸಿದ್ದೀವಿ ಅಂತ ಆದಾಗ ಇನ್ನು ಕೆಲವೇ ಒಂದು 5 ನಿಮಿಷಗಳಿರಬೇಕಾದ್ರೆ ಮತ್ತೊಮ್ಮೆ ನಿಮಗೆ ಬೆಲ್ ಆಗುತ್ತೆ. ಸೊ ಆ ಬೆಲ್ ಆದಾಗ ನೀವು ಉತ್ತರ ಪತ್ರಿಕೆಯಲ್ಲಿ ಎಷ್ಟು ಪುಟಗಳನ್ನ ಉತ್ತರವನ್ನು ಬರೆಯೋದಕ್ಕೆ ಬಳಸ್ಕೊಂಡಿದ್ದೀರಾ ಅನ್ನೋದನ್ನ ಚೆಕ್ ಮಾಡಬೇಕು. ಆ ಒಂದು ಉತ್ತರ ಪುಟಗಳು ಎಷ್ಟನ್ನ ಬಳಸ್ಕೊಂಡಿದ್ದೀರಾ ಆ ಪುಟಗಳ ಸಂಖ್ಯೆಯನ್ನ ಉತ್ತರ ಪತ್ರಿಕೆಯ ಮೊದಲ ಪೇಜಲ್ಲಿ ಸೂಚಿಸಿರುವಂಥ ಚೌಕದಲ್ಲಿಯೇ ಬರೀಬೇಕಾಗತ್ತೆ. ಒಂದು ವೇಳೆಯಲ್ಲಿ ನೀವು ತಪ್ಪಾಗಿ ಪುಟ ಸಂಖ್ಯೆಯನ್ನು ನಮೂದಿಸಿದ್ರೆ ಅಲ್ಲಿ ಕರೆಕ್ಷನ್ಸ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ಬಳಸಿರುವಂಥ ಉತ್ತರ ಪುಟದ ಸರಿಯಾದ ಸಂಖ್ಯೆಯನ್ನು ನೀವಲ್ಲಿ ನಮೂದಿಸಬೇಕಾಗಿರುತ್ತೆ. ಇದು ಎಕ್ಸಾಮ್ ಹಾಲಲ್ಲಿ ಉತ್ತರ ಪತ್ರಿಕೆಯಲ್ಲಿ ನಾವು ತಗೊಳ್ಬೇಕಾಗಿರುವಂತಹ ಕ್ರಮಗಳಾಗಿರುತ್ತೆ. ಇನ್ನು ಪರೀಕ್ಷಾ ಸಮಯ ಮುಕ್ತಾಯವಾದ್ಮೇಲೆ ನಾವು ನಮ್ಮ ಉತ್ತರ ಪತ್ರಿಕೆಯನ್ನ ಕೊಠಡಿ ಮೇಲ್ವಿಚಾರಕರಿಗೆ ನೀಡಬೇಕಾಗತ್ತೆ. ಈ ಕೊಠಡಿ ಮೇಲ್ವಿಚಾರಕರಿಗೆ ನೀಡುವಾಗ ನಾವು ಅವರು ಸೂಚಿಸಿದಾಗಲೇ ತಗೊಂಡೋಗಿ ಆ ಒಂದು ಉತ್ತರ ಪತ್ರಿಕೆಯನ್ನ ಕೊಡಬೇಕಾಗತ್ತೆ. ಕೊಟ್ಟು ಮೇಲ್ವಿಚಾರಕರು ಸೂಚಿಸಿದಾಗ ಮಾತ್ರ ನಾವು ಕೊಠಡಿಯಿಂದ ಆಚೆಗಡೆ ಬರಬೇಕು. ಒಂದು ವೇಳೆ ನಿಮ್ಮ ಅಡಿಷನಲ್ ಶೀಟ್ ಟ್ಯಾಗ್ ಆಗಿಲ್ಲ ಅಂದ್ರೆ ಅಥವಾ ನೋಂದಣಿ ಸಂಖ್ಯೆ ತಪ್ಪಿದ್ರೆ ಇವೆಲ್ಲವನ್ನು ಅವರು ಪರಿಶೀಲಿಸಿ ನಿಮ್ಗೆ ಹೇಳ್ತಾರೆ. ಹಾಗಾಗಿ ಅವರು ಹೇಳೋವರೆಗೂ ನೀವು ಕೊಠಡಿಯಿಂದ ಆಚೆ ಬರೋ ಹಾಗಿರೋದಿಲ್ಲ. ಇನ್ನು ಪರೀಕ್ಷೆಯನ್ನ ಮುಗಿಸಿ ಕೊಠಡಿಯಿಂದ ಆಚೆ ಬಂದ ಮೇಲೆ ಆ ದಿನದ ಎಕ್ಸಾಮ್ ಅನ್ನ ಏನ್ ಬರ್ದಿದ್ದೀರಾ ಆ ಸಬ್ಜೆಕ್ಟ್ ಬಗ್ಗೆ ಅನಾವಶ್ಯಕ ಚರ್ಚೆ ಅನ್ನೋದು ಬೇಡ. ಯಾಕಂದ್ರೆ ನಾವು ಆ ಒಂದು ಸಬ್ಜೆಕ್ಟ್ ಅನ್ನ ಬರ್ದಾಗಿದೆ, ನಾವು ಬರ್ದಿರುವಂತ ಉತ್ತರಕ್ಕೆ ಎಷ್ಟು ಅಂಕಗಳನ್ನ ಕೊಡಬೇಕೋ ಅದನ್ನ ನೀಡಿರ್ತಾರೆ. ಹಾಗಾಗಿ ನಾವು ಚರ್ಚೆ ಮಾಡೋದ್ರಿಂದ ನಮಗೆ ಹೆಚ್ಚು ಅಂಕಗಳೇನು ಸಿಗೋದಿಲ್ಲ. ಹಾಗಾಗಿ ಆ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಬೇಡ. ಮುಂದೆ ನಾಳೆ ಯಾವ ವಿಷಯವಿದೆಯೋ ಆ ಸಬ್ಜೆಕ್ಟಿಗೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಇದಿಷ್ಟು ಪರೀಕ್ಷಾ ದಿನ ನಾವು ತೆಗೆದುಕೊಳ್ಬೇಕಾಗಿರುವಂತಹ ಸೂಕ್ತ ಕ್ರಮಗಳಾಗಿರುತ್ತೆ. ಪರೀಕ್ಷಾ ದಿನ ನಾವು ತಗೊಳ್ಬೇಕಾಗಿರುವಂತಹ ತಯಾರಿ ಆಗಿರುತ್ತೆ. ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.